ಯಾರು ಬಿಜೆಪಿ ಸಂಸದರುಗಳು ಆಗ್ರಹ ಮಾಡಿದ್ದಾರೆ. ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ NIA ಕೊಟ್ರೆ ನಾವು NIA ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಅವ್ರ ತಂದೆ ತಾಯಿ ಬೇಸರ ವ್ಯಕ್ತಪಡಿಸ್ತಾರೆ. ಇದುವರೆಗೆ ಸರ್ಕಾರದಿಂದ ಯಾರು ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ ಅಂತ ಬೇಸರ. ಅದೇ ಇದು ಒಂದು ಮರ್ಡರ್ ಕೇಸು. ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು. 5 ಕೇಸ್ ಏನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ನಾನಾಗ್ಲಿ ಮತ್ತೆ ಯಾರಾಗ್ಲಿ ಭೇಟಿ ಮಾಡ್ಲಿಲ್ಲ. ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂತ ಕೆಲಸ ಖಂಡಿತವಾಗಿ ನಾವು ಮಾಡಿದ್ದೇವೆ. ಈಗಾಗಲೇ 8 ಜನನ ಅರೆಸ್ಟ್ ಮಾಡಿದ್ದೇವೆ. ಏನಂತ ತನಿಖೆ ಆಗೋ ತನಕ ಏನು ಗೊತ್ತಾಗೋದಿಲ್ಲ. ತನಿಖೆ ಆದ್ಮೇಲೆನೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಅದಕ್ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳೋದು ಸರಿ ಕಾಣಿಸಲ್ಲ. ಅದೇ ನಾ ಹೇಳಿದ್ನಲ್ಲ, ತನಿಖೆ ಆಗೋ ತನಕ ಇದು ಯಾವುದನ್ನು ಕೂಡ ನಾವು ಕನ್ಕ್ಲೂಡ್ ಮಾಡಕ್ ಬರೋದಿಲ್ಲ. ಸಾರ್ವಜನಿಕವಾಗಿ ಅಲ್ಲೇ ಕೊಲೆ ಮಾಡುವಂಥದ್ದು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಅಸಮಾಧಾನ ಅವ್ರು ಮಾಡ್ತಾನೆ ಇದಾರಲ್ಲ, ಶುರುನಿಂದಾನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೌದಪ್ಪ ನಿಮ್ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ, ನಮ್ಗಿನ ಹೆಚ್ಚಾಗಿ ನಿಮ್ ಕಾಲದಲ್ಲೇ ಆಗಿದೆ ಅಂತ ಹೇಳಿದ್ದೀನಿ ನಾನು ಕೂಡ. ಅವಾಗಲೂ ಅವರಿಗೆ ಗೊತ್ತಿರ್ಬೇಕಲ್ಲ. ಸಾಕಷ್ಟು ಕಠಿಣ ಕ್ರಮ ತೆಗೆದುಕೊಳ್ತಾನೆ ಆದ್ರೂ ಕೂಡ ನೋಡಿ, ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನ ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೀವಿ. ಮರ್ಡರು, ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದ್ರೂ ಕ್ಲೂಗಳು ಸಿಕ್ಕಿದ್ರು ಅದ್ರ ಮೇಲೂ ಕ್ರಮ ತಗೊಂಡಿದೀವಿ ಅನೇಕ ಸಂದರ್ಭದಲ್ಲಿ. ಆದ್ಮೇಲೆ ತನಿಖೆ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ. 99% ಇಲ್ಲಿವರೆಗೂ 2 ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ಎಲ್ಲ ಎಚ್ಚರಿಕೆಯನ್ನ ನಾನು ಕೊಟ್ಟಿದ್ದೇನೆ. ನಮ್ಮ SP-ಗಳಿಗೆ, ನಮ್ಮ ಕಮಿಷನರ್ಗಳಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೇನೆ. ಇದೆಲ್ಲ ಇಂಥದ್ದು ಘಟನೆಗಳಾಗ್ದಾಗೆ ನೋಡ್ಕೊಳ್ಳಿ ಅಂತ ಹೇಳಿ, ಏನೇನ್ ಕ್ರಮ ತಗೋಬೇಕು ಅದೆಲ್ಲ ತಗೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಒಂದ್ ಸಂದರ್ಭದಲ್ಲಿ ಆದಾಗ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಯಾರನ್ನು ಸ್ಪೇರ್ ಮಾಡೋದೇ ಇಲ್ಲ. ಬಂಧಿತ ಆರೋಪಿಗಳು ನಿಜವಾದ ಆರೋಪಿಗಳ ಅಂತ ಅನುಮಾನ ಕೊಡಬೇಕು. ಅಲ್ಲರಿ, ಯಾರನ್ನೋ ಯಾರೋ ಆರೋಪಿ ಅಂತ ಹೇಳ್ಬಿಡಕ್ಕಾದ್ರು. ಮರ್ಡರ್ ಕೇಸ್ ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ನೆ ಯಾರನ್ನೋ ಒಬ್ಬರನ್ನ ಹೇಳಕ್ಕಾಗುತ್ತಾ? ಅವ್ರು ಬಂದ್ರು ನಾನೇನ್ ಮಾಡೋದಿದೆ, ಬರ್ಬೇಡಿ ನೀವು ಅಂತ ಹೇಳಕ್ಕಾಗತ್ತೆ? ಇವ್ರು ಬರ್ಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಶನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ರೈ ಅವ್ರು ಬಂದಿದ್ರು, ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು, ಬಂದು ನಾನು ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಏನೋ IB ಬರೋದಕ್ಕೆ, ಸರ್ಕಿಟ್ ಹೌಸ್ಗೆ ಬರೋದಕ್ಕೆ ಏನೋ ಯಾರು ತಡೆ ಇಲ್ವಲ್ಲ. ಯಾಕೆ ಅವ್ರು ರಮಾನಾಥ್ ರೈ ಹಿಂದೂ ಅಲ್ವಾ? ರಮಾನಾಥ್ ರೈ ಬೇರೆಯವ್ರ? ಅಥವಾ ನಮ್ಮ ಬೇರೆ ಪಕ್ಷದ ಅನೇಕ ಜನ, ಮಂಜುನಾಥ್ ಭಂಡಾರಿ ಅವರು ಇದ್ರು, ಆಮೇಲಿಂದ ಬೇರೆ ಬೇರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಇದ್ರು, ಅವರೆಲ್ಲ ಹಿಂದೂಗಳಲ್ವಾ? ಗೊತ್ತಿಲ್ಲಪ್ಪ, ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ. ಇಲ್ಲ, ಆತರ ಏನಿಲ್ವಲ್ಲ. ಯಾರು ಹೇಳಿದ್ರಂತ? ಅಲ್ಲ, ಯಾರು ಹೇಳಿದವ್ರು? ಯಾರು ನನ್ಗೆ ಗೊತ್ತಿಲ್ಲ. ನಾವ್ಯಾರು ಹೇಳಿಲ್ಲ ಆತರ. ಈಗಾಗ್ಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು PGಗಳಿದೆ, ಟೋಟಲಿ ಎಷ್ಟು PGಗಳಿದೆ, ಅವ್ರದೆಲ್ಲ ನಿಮ್ ಏರಿಯಾದಲ್ಲಿ ಎಷ್ಟು PGಗಳಿದಾವೆ, ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೇನೆ. ಆ ಮಾಹಿತಿ ಬಂದ್ಮೇಲೆ ಅದಕ್ಕೇನ್ ಕ್ರಮ ಮಾಡ್ಬೇಕು
ಯಾರವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲದೆ ಇದ್ರು ಹೆಂಗ್ ನಡೆಸ್ತಾರೆ ನಿಮ್ಮ ಏರಿಯಾನಲ್ಲಿ, ಅದು ಇವರು ಯಾರು ನಮ್ಮ BBMP ಅವರು ನೋಡ್ಬೇಕಾಗತ್ತೆ. ಅದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಶನ್ ಬಂದ ಮೇಲೆ ಕ್ರಮ ತಗೊಳ್ತೀವಿ. ಸರ್, ನಾಳೆಯಿಂದ ಒಳ ಮೀಸಲಾತಿ ಸಮೀಕ್ಷೆ ಶುರು ಆಗ್ತಾ ಇದೆ ಸರ್. ಅದರಲ್ಲಿರೋ ಗೊಂದಲಗಳು ಸರಿಪಡಿಸುವಂತ ಪ್ರಯತ್ನಗಳನ್ನು ಆಗ್ತಾ ಇದೆ. ಅಲ್ಲ, ಅದಕ್ಕೆ ತಾನೇ ಮಾಡ್ತಾ ಇರೋದು. ಈಗ ಇಲ್ಲಿವರೆಗೆ ಗೊಂದಲಗಳಿತ್ತು ಅನ್ನೋ ಕಾರಣಕ್ಕಾಗಿ ಈ ಸಮೀಕ್ಷೆ ಮಾಡಕ್ಕೆ ಹೊರಟಿರೋದು. ಅದಕ್ಕೆ ನಾಗಮೋಹನ್ ದಾಸ್ ಅವರು ಕ್ವಶನಿಯರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ಕ್ವಶನಿಯರ್ ನಲ್ಲಿ ಡೇಟಾ ಬಂದ ಮೇಲೆ ಅದು ಕಂಪೈಲ್ ಮಾಡಿ ಅದನ್ನ ಕೊಡ್ತಾರೆ, ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಮುಂದೆ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೋ ಅದು ಆಮೇಲೆ ವಿಚಾರ. ಅಲ್ಲ, ಮೂಲ ಜಾತಿಯನ್ನ ನಮೂದಿಸುವಂತದ್ರಲ್ಲೇ ಒಂದಷ್ಟು ಗೊಂದಲಗಳಾಗಿದ್ದಾವೆ. ಈಗಲೂ ಕೂಡ ಅದು ಸಮುದಾಯದ ಗೊತ್ತಿಲ್ಲ ನಮ್ಗೆ. ನಮ್ಗೆ ಇರೋ ಮಾಹಿತಿ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಅನ್ಸುತ್ತೆ.